ಈಗ ನಾನು ಹಂಪಿಗೆ ಬಂದಂಥ ಉದ್ದೇಶ, ಹಂಪಿ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಮೆಂಬರಾಗಿ ಸರ್ಕಾರ ನನ್ನನ್ನು ನೇಮಕಾತಿ ಮಾಡಿದೆ. ಇವತ್ತು ಸಭೆ ಇದೆ 11:30ಗೆ. ಹಂಪಿ ವಿಶ್ವವಿದ್ಯಾಲಯ ಮಾಡುವ ಸಂದರ್ಭದಲ್ಲಿ ಕನ್ನಡ ಸಂಸ್ಕೃತಿ ಇದನ್ನು ಮೇಲ್ದರ್ಜೆಗೇರಿಸಿ ಮೆರೆಸಬೇಕು ದೇಶದಲ್ಲಿ ಮತ್ತು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಇದನ್ನು ಒಯ್ಯಬೇಕು ಅನ್ನುವಂಥ ಉದ್ದೇಶದಿಂದ ಅವತ್ತು ಸರ್ಕಾರ ಈ ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡಿತು. ಕಳೆದ 30 ವರ್ಷಗಳಿಂದ ಈ ವಿಶ್ವವಿದ್ಯಾಲಯ ನಿರಂತರವಾಗಿ ನಡೆಸ್ಕೊಂಡು ಬರ್ತಾಯಿದೆ. ಆದರೆ ಈ ಯೂನಿವರ್ಸಿಟಿ ಉದ್ದೇಶ ಮುಂಚೆನಿತ್ತು, ಆ ಉದ್ದೇಶ ಈಗ ಉಳಿದಿಲ್ಲ ಅಂತ ಕೆಲವ್ರಿಗೆ ಭಾವನೆ ಇದೆ, ನನಗೂ ಕೂಡ ಇದೆ. ಇದು ಪಾರಂಪರಿಕವಾಗಿ ಬೇರೆ ವಿಶ್ವವಿದ್ಯಾಲಯ ಥರನೇ ಇದೊಂದು ವಿಶ್ವವಿದ್ಯಾಲಯ ಆಯಿತು ಅಂತ. ಇಲ್ಲಿ ಇನ್ನೂ ಸಾಹಿತ್ಯಿಕವಾಗಿ ರಿಸರ್ಚ್ ಆಗಬೇಕಾಗಿತ್ತು, ಸಂಗೀತದ ಬಗ್ಗೆ, ಆಮೇಲೆ ನಮ್ಮ ಗ್ರಾಮೀಣ ಅಭಿವೃದ್ಧಿ ಬಗ್ಗೆ. ಈ ಗ್ರಾಮೀಣ ಅಭಿವೃದ್ಧಿ ಬಗ್ಗೆ ಒಂದು ವಿಶ್ವವಿದ್ಯಾಲಯ ಗದಗ ಮಾಡಿದ್ದಾರೆ. ಈ ವಿಶ್ವವಿದ್ಯಾಲಯದ ಒಂದು ಸೆಂಟರು ದೇವದುರ್ಗದಲ್ಲಿದೆ. ಅದು ಬೇಕಾ ಬೇಡ? ಯಾಕಂದರೆ ಈಗಾಗಲೇ ನಮ್ಮ ಹೈಯರ್ ಎಜುಕೇಷನ್ ಮಿನಿಸ್ಟರ್ ಸುಧಾಕರ್ ಅವರು ಈ ಅಮಾಲ್ಗೇಷನ್ ಆಫ್ ದಿ ಯೂನಿವರ್ಸಿಟೀಸ್ ಬಗ್ಗೆ ಒಂದು ಚಿಂತನೆ ನಡೆದಿದೆ ಸರ್ಕಾರದಲ್ಲಿ. ಆಗ ಈ ಸಂಗೀತ ವಿಶ್ವವಿದ್ಯಾಲಯ ಬೇರೆ ಆಗಿಬಿಡ್ತು. ನನ್ನ ಪ್ರಕಾರ ಸಂಗೀತ ವಿಶ್ವವಿದ್ಯಾಲಯ ಕೂಡ ಇದರಲ್ಲೇ ಇಡಬೇಕಾಗಿತ್ತು. ಆಮೇಲೆ ಕಲೆ, ಸಾಹಿತ್ಯ, ಈ ಥರ ಅನೇಕ ರಿಸರ್ಚ್ಗಳಾಗಬೇಕಾಗಿತ್ತು. ಇಲ್ಲಿ ಭಾಳಷ್ಟು ಜನ ರಿಸರ್ಚ್ ಸ್ಕಾಲರ್ಸ್ ಇಲ್ಲಿ ಬರ್ತಾಯಿದ್ದಾರೆ. ಆದರೆ ಅನುದಾನದ ಕೊರತೆ ಇದೆ ಅಂಥೇಳಿ ನಮ್ಮ ಗಮನಕ್ಕೆ ಬಂದಿದೆ. ಇವತ್ತು ವಿಶ್ವವಿದ್ಯಾಲಯದ ಎಲ್ಲ ವೈಸ್ ಚಾನ್ಸ್ಲರು ಮತ್ತು ಅಧಿಕಾರಿಗಳ ಜೊತೆಗೆ ಸಿಂಡಿಕೇಟ್ ಮಾತಾಡ್ತೀವಿ. ಒಂದು ಡೆಲಿಗೇಷನನ್ನು ಮೊನ್ನೆ ಮುಖ್ಯಮಂತ್ರಿ ಹತ್ರ ನಾನು ಖಂಡಿತ ಕರ್ಕೊಂಡು ಹೋಗ್ತೀನಿ. ಈ ವಿಶ್ವವಿದ್ಯಾಲಯ ನನ್ನ ಕಲ್ಪನೆಯಲ್ಲಿ ಏನು ಹಿಂದಿನ ಕಾಲದಲ್ಲಿ ನಲಂದ ವಿಶ್ವವಿದ್ಯಾಲಯಕ್ಕೆ ಒಂದು 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 ಎತ್ತರ ಬೆಳೆದಿತ್ತಲ್ಲ, ಆ ನಲಂದ ವಿಶ್ವವಿದ್ಯಾಲಯ ಥರ ಈ ಹಂಪಿ ವಿಶ್ವವಿದ್ಯಾಲಯ ಕೂಡ ನಮ್ಮ ದೇಶದಲ್ಲಿ ಮೆರಿಬೇಕು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದನ್ನು ಹೆಸರು ಗಳಿಸಬೇಕು ಅಂತ ನಂದು ಉದ್ದೇಶ ಇದೆ. ಸರ್, ಈಗ ಹಿರಿಯ ಶಾಸಕರು BR ಪಾಟೀಲ್ ಆಗಿರ್ಬೋದು, ರಾಯರೆಡ್ಡಿ ಆಗಿರ್ಬೋದು, ದೇಶಪಾಂಡೆ ಆಗಿರ್ಬೋದು, ನೋ ಆನ್ಸರ್. ವಿಶ್ವವಿದ್ಯಾಲಯ ಹೋಗ್ತಾ ಇದ್ದೀನಿ. ನಂದು ಏನು ಬೇಡಿಕೆ ಇಲ್ಲರಿ, ಪೇಪರಲ್ಲಿ ಏನು ಹೇಳಿದ್ದೀನಿ ಅದನ್ನೇ ಅಲ್ಲಿ ಹೋಗಿ ಹೇಳ್ತೀನಿ. ನೀವು ನೋಡಿ, ನೀವು ಈ ಥರ ಸಿಂಡಿಕೇಟ್ ಮಾತ್ರ ಅಂತ ಕೇಳಿ. ಸಾರಿ, ಶಾಸಕರದ ನೀವು BR ಪಾಟೀಲ್ ಆಗಿರ್ಬೋದು, ದೇಶಪಾಂಡೆ ಆಗಿರ್ಬೋದು, ರಾಯರೆಡ್ಡಿ ಆಗಿರ್ಬೋದು, ಇವರು ಎಲ್ಲ ಅಸಮಾಧಾನ ಮಾಡ್ತಾರೆ. ರಾಯರೆಡ್ಡಿ ಅವರು ಹಿಂದೂ ಸಹ ಸ್ವಾಭಾವಿಕವಾಗಿ ನಾವು ಸಂಸಾರ ಅಂದರೆ ಗಂಡ ಹೆಂಡತಿ ಜಗಳ ಇದ್ದೇ ಇರ್ತದೆ ನೋಡ್ರಿ.